ಸಂವಿಧಾನ ಏನು ಹೇಳುತ್ತೆ ಆ ಥರ ನಡಿಬೇಕಾಗತ್ತೆ. ಒಬ್ಬ ಶಾಸಕನಾದಂಥವನು ಸದನದಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು ಕಲಿಬೇಕು. ಬಾಯಿ ಇದೆ ಅಂತಂದರೆ ಎತ್ತಗಾದರೂ ಬಿಟ್ಟರೆ ಅದಕ್ಕೇನಂತಾರೆ, ಅದಕ್ಕೆ ಅರ್ಥ ಇರೋದಿಲ್ಲ. ಆ ನಿಯಮದ ಪ್ರಕಾರ ಸದನದ ನಿಯಮಗಳದಾವು. ಆ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಕೂಡ, ನಾನಾಗಲಿ ಯಾರೇ ಆಗಲಿ, ನಾನು ಯಾವ ವ್ಯಕ್ತಿ ಹೆಸರು ಹೇಳೋಕ್ಕೆ ಹೋಗೋದಿಲ್ಲ. ಯಾರ್ಯಾರವರು ಬಾಯಿಯನ್ನು ಹರಿಬಿಡ್ತಾರೋ ಅವರು ಬಾಯಿ ಮುಚ್ಚುವಂಥ ಕೆಲಸ. ಅದಕ್ಕೆ ಸಂವಿಧಾನ ಇರೋದು ನಮ್ಮ ಭಾರತ ದೇಶದ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಪವಿತ್ರವಾದ ಸಂವಿಧಾನ ಇದೆ ಮತ್ತು ಸದನದ ಕಾನೂನು ಕೂಡ ಇದೆ. ಆ ಕಾನೂನಂತ ನಡೆಯುವಂಥ ಕರ್ತವ್ಯ ಆಗಬೇಕು. ಜನ ಪ್ರತಿನಿಧಿಗಳು ನಾವು, ನಮ್ಮ ಜನ ನೋಡ್ತಾ ಇರ್ತಾರೆ ನಾವು ಏನು ಮಾತಾಡ್ತಾ ಇದ್ದೀವಿ, ಯಾವ ರೀತಿ ನಮ್ಮ ಬಾಯನ್ನು ಹರಿಬಿಡ್ತೀವಿ ಅನ್ನೋದು ಸರಿಯಲ್ಲ. ಯಾರಿಗೇ ಆಗಲಿ, ನನಗಾಗಲಿ ಅವರಿಗೇ ಆಗಲಿ ಸರಿಯಲ್ಲ, ಅದು ತಪ್ಪು. ನೋಡ್ರಿ, ಅವರ ವಾಕ್ ಸ್ವತಂತ್ರ ಎದ್ರ ಬಗ್ಗೆ ಇದೆ? ಅಭಿವೃದ್ಧಿ ಬಗ್ಗೆ ಇದೆಯಾ? ದೇಶದ ಬಗ್ಗೆ ಇದೆಯಾ? ದೇಶದ ಒಡೆಯೋ ಬಗ್ಗೆ ಅವರ ವಾಕ್ ಸ್ವಾತಂತ್ರ್ಯ ಬೇಕು ಅವ್ರಿಗೆ. ದೇಶದ ಒಡೆಯುವಂಥದ್ದು, ದೇಶ ಒಡೆಯುವಂಥದ್ದು ಯಾರೂ ಮಾಡಬಾರ್ದಲ್ಲ. ಭಾರತ ದೇಶದಲ್ಲ, ಜಾತ್ಯತೀತ ರಾಷ್ಟ್ರ ಅಲ್ವಾ. ನಮ್ಮ ಸಂವಿಧಾನ ಏನು ಹೇಳುತ್ತೆ ಅದನ್ನು ಕೇಳಬೇಕು. ವಾಕ್ ಸ್ವಾತಂತ್ರ್ಯ ಇದೆಯಲ್ಲ, ಮಾತಾಡ್ತಾ ಇದ್ದಾರಲ್ಲ ದಿನನಿತ್ಯ ಧರ್ಮದ ಮೇಲೆ. ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ ಇವರು. ಈ ಸರ್ಕಾರ ಇರೋವರೆಗೂ ಪಂಚಮಸಾಲಿ ಹೋರಾಟ ಸಮಿತಿಯವರು ಕೇಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ರೀ. ಅವರೇ ಹೇಳಿದ್ದಾರೆ 2A ನಾವು ಕೇಳೇ ಇಲ್ಲ ಅಂತೇಳಿ. ಯಾರು ಮಾತಾಡಿದಾರಲ್ಲ ಅವರೇ ಹೇಳಿದ್ದಾರೆ. ನಾವು ಎಲ್ಲಿ ಹೇಳಿಲ್ಲ, ನಾವು ಪ್ರಮಾಣ ಮಾಡಿಲ್ಲ. ನಮ್ಮ ಮುಖ್ಯಮಂತ್ರಿಗಳಿಗೆ ನಾವು ಬೇಡಿಕೆ ಇಟ್ಟಿದ್ದೀವಿ, ಖಂಡಿತವಾಗಿ ಕೊಡ್ತಾರೆ ಅನ್ನೋದು ಭರವಸೆ ಇದೆ. ನಾನು ನೋಡ್ರಿ, ಪೂರ್ಣ ಪ್ರಮಾಣದ ಹಿಂದುಳಿದ ವರ್ಗದ ವರದಿ ತೊಗೋಬೇಕು. ಮಧ್ಯಂತರ ವರದಿ ತೊಗೊಂಡು ಬೊಮ್ಮಾಯಿಯವರು ಮಾಡಿದಂಥ ಕಿತಾಪತಿ ಇವರು ಸಮರ್ಥನೆ ಮಾಡ್ಕೋತಾರೆ. ಹಾಗಾದರೆ 2D 2C ಕೊಡಿಸ್ಲಿಲ್ಲ, ಯಾಕೆ ಕೊಡಿಸ್ತಾ ಇಲ್ಲ? ಮತ್ತು 2A ಕೇಳೇ ಇಲ್ಲ ನಾವು. ಅವ್ರು ವಿಜಯಾನಂದ ಕಾಶ್ಯಪ್ನವ್ರು ಕೇಳಿದ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳಿದ್ರು ಅಂತಂದರೆ ನಾವಿಬ್ಬರೇ ಕೇಳಿದ್ದೀವಲ್ಲ, ನಾವು ಕೊಡಿಸ್ತೀವಿ. ನಮ್ಗೆ ಗೊತ್ತಿದೆ, ನಮ್ಮ ಸರ್ಕಾರ ಇದೆ, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ನಮಗೆ ವಿಶ್ವಾಸ ಇದೆ. ಪೂರ್ಣ ಪ್ರಮಾಣದ ಹಿಂದುಳಿದ ವರ್ಗದ ವರದಿಯನ್ನು ತೊಗೊಂಡು ಇನ್ನೂ 12 ಜಿಲ್ಲೆ ಸರ್ವೆ ಆಗಬೇಕು. ಸರ್ವೆ ಆದಮೇಲೆ ಅದು ಮುಂದಿನ ಕತೆ. ಕಳೆದ ಬಾರಿ ಲಾಠಿ ಚಾರ್ಜ್ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳು ಕೇಳಿಬಂದಿತ್ತು. ಅದು ಸಂಬಂಧಪಟ್ಟಂಗೆ ಸರ್ಕಾರ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿತ್ತು, ವರದಿಯನ್ನು ಕೂಡ ಕೊಟ್ಟಿದೆ. ಆ ವರದಿ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆಗಳಾಗಬೇಕು ಅಂತ ಅನಿಸಿಕೆ ಇದೆಯಾ ನಿಮ್ಮದು? ನೋಡಿ, ಯಾರು ತಪ್ಪು ಮಾಡಿದ್ದು ಅನ್ನೋದು ಸ್ಪಷ್ಟವಾಗಿದೆ, ಸದನದಲ್ಲೇ ಗೊತ್ತಾಗಿದೆ. ನಾನು ಕೂಡ ಸದನದಲ್ಲಿ ಮಾತಾಡಿದ್ದೀನಿ. ಯಾರು RSS ಪುಡಾರಿಗಳನ್ನು ಬಿಟ್ಟು ಕಲ್ಲು ಹೊಡೆಸಿ ನಮ್ಮ ಜನಾಂಗನ, ಪಾಪ ಅಮಾಯಕರನ್ನ, ರೈತರನ್ನ ಹೊಡೆಸ್ತವ್ರು ಇವರೇ, ನಾವಲ್ಲ. ನಾವು ಮಾಡಿದ್ದಲ್ಲ ಕಿತಾಪತಿ ಅವರೇ ಮಾಡ್ಕೊಂಡಿದ್ದು. ಉದ್ದೇಶಪೂರ್ವಕವಾಗಿ ಈ ಗೊಂದಲವನ್ನು ಸೃಷ್ಟಿ ಮಾಡಬೇಕು. ಈ ರಾಜ್ಯದಲ್ಲಿ ಲಿಂಗಾಯತ ವಿರೋಧ ಸರ್ಕಾರ ಅಂತ ಹೇಳಬೇಕು. ಎಲ್ಲಿದೆ ಲಿಂಗಾಯತ ವಿರೋಧ ಸರ್ಕಾರ? ಇವತ್ತು ಯಾರೋ ಬಸವಣ್ಣನ ಭಾವಚಿತ್ರವನ್ನು ಇವತ್ತು ಸರ್ಕಾರಿ ಕಚೇರಿಯಲ್ಲಿ ಹಾಕಕ್ಕೆ ಹೇಳಿದ್ದು, ಇವತ್ತು ಸಾಂಸ್ಕೃತಿಕ ನಾಯಕ ಬಸವಣ್ಣನ ಅಂತ ಯಾರು ಮಾಡಿದ್ದು, ಇದೆಲ್ಲ ನೋಡಬೇಕಲ್ಲ. ಯಾರ ಪರವಾಗಿ ಸರ್ಕಾರ ಇದೆ ನೋಡಬೇಕು. ಸುಮ್ಮನೆ ಆಪಾದನೆ ಕೊಡೋದ್ರಿಂದ ಏನೂ ಆಗೋದಿಲ್ಲ. ಇವು ಬೊಗಳೆ ದಾಸಯ್ಯ, ಇವರು ಇಷ್ಟೇ ಬೊಗಳೆ ಮಾಡ್ಕೊಂಡು ಹೋಗ್ತಾ ಇದ್ರು. ನೋಡಿ ಅಮ್ಮ, ಆಗತ್ತೆ, ಹೆಚ್ಚು ಕಡಿಮೆ ಸರ್ಕಾರ ನಡೆಸಬೇಕು. ಸರ್ಕಾರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಮಾಡ್ತಾ ಇದ್ದೀವಿ. ಕಳೆದ 2.5 ವರ್ಷದಿಂದ ಕೊಟ್ಟಿಲ್ವಾ? 1 ತಿಂಗಳು ಹೆಚ್ಚಿಗೆ, 1-2 ತಿಂಗಳು ಹೆಚ್ಚಿಗೆ ಆದರೆ ಕಡಿಮೆ ಆದರೆ ಏನು ಫರ್ಕ್ ಬೀಳೋದಿದೆ? ನಾವು ಮುಟ್ಟಿಸ್ತೀವಿ ಅಂತ ಹೇಳಿದ್ವಿ, ಅದನ್ನು ಮಾಡ್ತಾ ಇದ್ವಿ, ನುಡಿದಂತೆ ನಡೀತಾ ಇದ್ವಿ. ಕಾನೂನು ಸಂವಿಧಾನ ಏನು ಹೇಳುತ್ತೆ ಆ ಥರ ನಡಿಬೇಕಾಗತ್ತೆ. ಒಬ್ಬ ಶಾಸಕನಾದಂಥವನು ಸದನದಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು ಕಲಿಬೇಕು. ಬಾಯಿ ಇದೆ ಅಂತಂದರೆ ಎತ್ತಗಾದರೂ ಬಿಟ್ಟರೆ ಅದಕ್ಕೇನಂತಾರೆ, ಅದಕ್ಕೆ ಅರ್ಥ ಇರೋದಿಲ್ಲ. ಆ ನಿಯಮದ ಪ್ರಕಾರ ಸದನದ ನಿಯಮಗಳದಾವು. ಆ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಕೂಡ, ನಾನಾಗಲಿ ಯಾರೇ ಆಗಲಿ, ನಾನು ಯಾವ ವ್ಯಕ್ತಿ ಹೆಸರು ಹೇಳೋಕ್ಕೆ ಹೋಗೋದಿಲ್ಲ. ಯಾರ್ಯಾರವರು ಬಾಯಿಯನ್ನು ಹರಿಬಿಡ್ತಾರೋ ಅವರು ಬಾಯಿ ಮುಚ್ಚುವಂಥ ಕೆಲಸ. ಅದಕ್ಕೆ ಸಂವಿಧಾನ ಇರೋದು ನಮ್ಮ ಭಾರತ ದೇಶದ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಪವಿತ್ರವಾದ ಸಂವಿಧಾನ ಇದೆ ಮತ್ತು ಸದನದ ಕಾನೂನು ಕೂಡ ಇದೆ. ಆ ಕಾನೂನಂತ ನಡೆಯುವಂಥ ಕರ್ತವ್ಯ ಆಗಬೇಕು. ಜನ ಪ್ರತಿನಿಧಿಗಳು ನಾವು, ನಮ್ಮ ಜನ ನೋಡ್ತಾ ಇರ್ತಾರೆ ನಾವು ಏನು ಮಾತಾಡ್ತಾ ಇದ್ದೀವಿ, ಯಾವ ರೀತಿ ನಮ್ಮ ಬಾಯನ್ನು ಹರಿಬಿಡ್ತೀವಿ ಅನ್ನೋದು ಸರಿಯಲ್ಲ. ಯಾರಿಗೇ ಆಗಲಿ, ನನಗಾಗಲಿ ಅವರಿಗೇ ಆಗಲಿ ಸರಿಯಲ್ಲ, ಅದು ತಪ್ಪು. ನೋಡ್ರಿ, ಅವರ ವಾಕ್ ಸ್ವತಂತ್ರ ಎದ್ರ ಬಗ್ಗೆ ಇದೆ? ಅಭಿವೃದ್ಧಿ ಬಗ್ಗೆ ಇದೆಯಾ? ದೇಶದ ಬಗ್ಗೆ ಇದೆಯಾ? ದೇಶದ ಒಡೆಯೋ ಬಗ್ಗೆ ಅವರ ವಾಕ್ ಸ್ವಾತಂತ್ರ್ಯ ಬೇಕು ಅವ್ರಿಗೆ. ದೇಶದ ಒಡೆಯುವಂಥದ್ದು, ದೇಶ ಒಡೆಯುವಂಥದ್ದು ಯಾರೂ ಮಾಡಬಾರ್ದಲ್ಲ. ಭಾರತ ದೇಶದಲ್ಲ, ಜಾತ್ಯತೀತ ರಾಷ್ಟ್ರ ಅಲ್ವಾ. ನಮ್ಮ ಸಂವಿಧಾನ ಏನು ಹೇಳುತ್ತೆ ಅದನ್ನು ಕೇಳಬೇಕು. ವಾಕ್ ಸ್ವಾತಂತ್ರ್ಯ ಇದೆಯಲ್ಲ, ಮಾತಾಡ್ತಾ ಇದ್ದಾರಲ್ಲ ದಿನನಿತ್ಯ ಧರ್ಮದ ಮೇಲೆ. ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ ಇವರು. ಈ ಸರ್ಕಾರ ಇರೋವರೆಗೂ ಪಂಚಮಸಾಲಿ ಹೋರಾಟ ಸಮಿತಿಯವರು ಕೇಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ರೀ. ಅವರೇ ಹೇಳಿದ್ದಾರೆ 2A ನಾವು ಕೇಳೇ ಇಲ್ಲ ಅಂತೇಳಿ. ಯಾರು ಮಾತಾಡಿದಾರಲ್ಲ ಅವರೇ ಹೇಳಿದ್ದಾರೆ. ನಾವು ಎಲ್ಲಿ ಹೇಳಿಲ್ಲ, ನಾವು ಪ್ರಮಾಣ ಮಾಡಿಲ್ಲ. ನಮ್ಮ ಮುಖ್ಯಮಂತ್ರಿಗಳಿಗೆ ನಾವು ಬೇಡಿಕೆ ಇಟ್ಟಿದ್ದೀವಿ,
ಖಂಡಿತವಾಗಿ ಕೊಡ್ತಾರೆ ಅನ್ನೋದು ಭರವಸೆ ಇದೆ. ನಾನು ನೋಡ್ರಿ, ಪೂರ್ಣ ಪ್ರಮಾಣದ ಹಿಂದುಳಿದ ವರ್ಗದ ವರದಿ ತಗೋಬೇಕು. ಮಧ್ಯಂತರ ವರದಿ ತಗೊಂಡು ಬೊಮ್ಮಾಯಿಯವರು ಮಾಡಿದಂಥ ಕಿತಾಪತಿ ಇವರು ಸಮರ್ಥನೆ ಮಾಡ್ಕೋತಾರೆ. ಹಾಗಾದ್ರೆ 2D2C ಕೊಡಿಸ್ಲಿಲ್ಲ, ಯಾಕೆ ಕೊಡಿಸ್ತಾ ಇಲ್ಲ? ಮತ್ತು 2A ಕೇಳೇ ಇಲ್ಲ ನಾವು. ಅವ್ರು ವಿಜಯಾನಂದ ಕಾಶ್ಯಪ್ನವ್ರು ಕೇಳಿದ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳಿದ್ರು ಅಂತಂದರೆ ನಾವಿಬ್ಬರೇ ಕೇಳಿದ್ದೀವಲ್ಲ, ನಾವು ಕೊಡಿಸ್ತೀವಿ. ನಮ್ಗೆ ಗೊತ್ತಿದೆ, ನಮ್ಮ ಸರ್ಕಾರ ಇದೆ, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ನಮಗೆ ವಿಶ್ವಾಸ ಇದೆ. ಪೂರ್ಣ ಪ್ರಮಾಣದ ಹಿಂದುಳಿದ ವರ್ಗದ ವರದಿಯನ್ನು ತಗೊಂಡು ಇನ್ನೂ 12 ಜಿಲ್ಲೆ ಸರ್ವೆ ಆಗಬೇಕು. ಸರ್ವೆ ಆದಮೇಲೆ ಅದು ಮುಂದಿನ ಕತೆ. ಕಳೆದ ಬಾರಿ ಲಾಠಿ ಚಾರ್ಜ್ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳು ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿತ್ತು, ವರದಿಯನ್ನು ಕೂಡ ಕೊಟ್ಟಿದೆ. ಆ ವರದಿ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆಗಳಾಗಬೇಕು ಅಂತ ಅನಿಸಿಕೆ ಇದೆಯಾ ನಿಮ್ಮದು? ನೋಡಿ, ಯಾರು ತಪ್ಪು ಮಾಡಿದ್ದು ಅನ್ನೋದು ಸ್ಪಷ್ಟವಾಗಿದೆ, ಸದನದಲ್ಲೇ ಗೊತ್ತಾಗಿದೆ. ನಾನು ಕೂಡ ಸದನದಲ್ಲಿ ಮಾತಾಡಿದ್ದೀನಿ. ಯಾರು RSS ಪುಡಾರಿಗಳನ್ನು ಬಿಟ್ಟು ಕಲ್ಲು ಹೊಡಿಸಿ ನಮ್ಮ ಜನಾಂಗನ, ಪಾಪ ಅಮಾಯಕರನ್ನ, ರೈತರನ್ನ ಹೊಡೆಸ್ತವ್ರು ಇವರೇ, ನಾವಲ್ಲ. ನಾವು ಮಾಡಿದ್ದಲ್ಲ ಕಿತಾಪತಿ ಅವರೇ ಮಾಡ್ಕೊಂಡಿದ್ದು. ಉದ್ದೇಶಪೂರ್ವಕವಾಗಿ ಈ ಗೊಂದಲವನ್ನು ಸೃಷ್ಟಿ ಮಾಡಬೇಕು. ಈ ರಾಜ್ಯದಲ್ಲಿ ಲಿಂಗಾಯತ ವಿರೋಧ ಸರ್ಕಾರ ಅಂತ ಹೇಳಬೇಕು. ಎಲ್ಲಿದೆ ಲಿಂಗಾಯತ ವಿರೋಧ ಸರ್ಕಾರ? ಇವತ್ತು ಯಾರೋ ಬಸವಣ್ಣನ ಭಾವಚಿತ್ರವನ್ನು ಇವತ್ತು ಸರ್ಕಾರಿ ಕಚೇರಿಯಲ್ಲಿ ಹಾಕಕ್ಕೆ ಹೇಳಿದ್ದು, ಇವತ್ತು ಸಾಂಸ್ಕೃತಿಕ ನಾಯಕ ಬಸವಣ್ಣನ ಅಂತ ಯಾರು ಮಾಡಿದ್ದು, ಇದೆಲ್ಲ ನೋಡಬೇಕಲ್ಲ. ಯಾರ ಪರವಾಗಿ ಸರ್ಕಾರ ಇದೆ ನೋಡಬೇಕು. ಸುಮ್ಮನೆ ಆಪಾದನೆ ಕೊಡೋದ್ರಿಂದ ಏನೂ ಆಗೋದಿಲ್ಲ. ಇವು ಬೊಗಳೆ ದಾಸಯ್ಯ, ಇವರು ಇಷ್ಟೇ ಬೊಗಳೆ ಮಾಡ್ಕೊಂಡು ಹೋಗ್ತಾ ಇದ್ರು. ನೋಡಿ ಅಮ್ಮ, ಆಗತ್ತೆ, ಹೆಚ್ಚು ಕಡಿಮೆ ಸರ್ಕಾರ ನಡೆಸಬೇಕು. ಸರ್ಕಾರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಮಾಡ್ತಾ ಇದ್ದೀವಿ. ಕಳೆದ 2.5 ವರ್ಷದಿಂದ ಕೊಟ್ಟಿಲ್ವಾ? 1 ತಿಂಗಳು ಹೆಚ್ಚಿಗೆ, 1-2 ತಿಂಗಳು ಹೆಚ್ಚಿಗೆ ಆದರೆ ಕಡಿಮೆ ಆದರೆ ಏನು ಫರ್ಕ್ ಬೀಳೋದಿದೆ? ನಾವು ಮುಟ್ಟಿಸ್ತೀವಿ ಅಂತ ಹೇಳಿದ್ವಿ, ಅದನ್ನು ಮಾಡ್ತಾ ಇದ್ವಿ, ನುಡಿದಂತೆ ನಡೀತಾ ಇದ್ವಿ. ಕಾನೂನು ಸಂವಿಧಾನ ಏನು ಹೇಳುತ್ತೆ ಆ ಥರ ನಡಿಬೇಕಾಗತ್ತೆ. ಒಬ್ಬ ಶಾಸಕನಾದಂಥವನು ಸದನದಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು ಕಲಿಬೇಕು. ಬಾಯಿ ಇದೆ ಅಂತಂದರೆ ಎತ್ತಗಾದರೂ ಬಿಟ್ಟರೆ ಅದಕ್ಕೇನಂತಾರ? ಅದಕ್ಕೆ ಅರ್ಥ ಇರೋದಿಲ್ಲ. ಆ ನಿಯಮದ ಪ್ರಕಾರ ಸದನದ ನಿಯಮಗಳದಾವು. ಆ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಕೂಡ, ನಾನಾಗಲಿ ಯಾರೇ ಆಗಲಿ, ನಾನು ಯಾವ ವ್ಯಕ್ತಿ ಹೆಸರು ಹೇಳೋಕ್ಕೆ ಹೋಗೋದಿಲ್ಲ. ಯಾರ್ಯಾರವರು ಬಾಯಿಯನ್ನು ಹರಿಬಿಡ್ತಾರೋ ಅವರು ಬಾಯಿ ಮುಚ್ಚುವಂಥ ಕೆಲಸ. ಅದಕ್ಕೆ ಸಂವಿಧಾನ ಇರೋದು ನಮ್ಮ ಭಾರತ ದೇಶದ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಪವಿತ್ರವಾದ ಸಂವಿಧಾನ ಇದೆ, ಮತ್ತು ಸದನದ ಕಾನೂನು ಕೂಡ ಇದೆ. ಆ ಕಾನೂನಂತ ನಡೆಯುವಂಥ ಕರ್ತವ್ಯ ಆಗಬೇಕು. ಜನ ಪ್ರತಿನಿಧಿಗಳು ನಾವು, ನಮ್ಮ ಜನ ನೋಡ್ತಾ ಇರ್ತಾರೆ ನಾವು ಏನು ಮಾತಾಡ್ತಾ ಇದ್ದೀವಿ, ಯಾವ ರೀತಿ ನಮ್ಮ ಬಾಯನ್ನು ಹರಿಬಿಡ್ತೀವಿ ಅನ್ನೋದು ಸರಿಯಲ್ಲ. ಯಾರಿಗೇ ಆಗಲಿ, ನನಗಾಗಲಿ ಅವರಿಗೇ ಆಗಲಿ ಸರಿಯಲ್ಲ, ಅದು ತಪ್ಪು. ನೋಡ್ರಿ, ಅವರ ವಾಕ್ ಸ್ವತಂತ್ರ ಎದ್ರ ಬಗ್ಗೆ ಇದೆ? ಅಭಿವೃದ್ಧಿ ಬಗ್ಗೆ ಇದೆಯಾ? ದೇಶದ ಬಗ್ಗೆ ಇದೆಯಾ? ದೇಶದ ಒಡೆಯೋ ಬಗ್ಗೆ ಅವರ ವಾಕ್ ಸ್ವಾತಂತ್ರ್ಯ ಬೇಕು ಅವ್ರಿಗೆ. ದೇಶದ ಒಡೆಯುವಂಥದ್ದು, ದೇಶ ಒಡೆಯುವಂಥದ್ದು ಯಾರೂ ಮಾಡಬಾರ್ದಲ್ಲ. ಭಾರತ ದೇಶದಲ್ಲ, ಜಾತ್ಯತೀತ ರಾಷ್ಟ್ರ ಅಲ್ವಾ? ನಮ್ಮ ಸಂವಿಧಾನ ಏನು ಹೇಳುತ್ತೆ ಅದನ್ನು ಕೇಳಬೇಕು. ವಾಕ್ ಸ್ವಾತಂತ್ರ್ಯ ಇದೆಯಲ್ಲ, ಮಾತಾಡ್ತಾ ಇದ್ದಾರಲ್ಲ ದಿನನಿತ್ಯ ಧರ್ಮದ ಮೇಲೆ. ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ ಇವರು. ಈ ಸರ್ಕಾರ ಇರೋವರೆಗೂ ಪಂಚಮಸಾಲಿ ಹೋರಾಟ ಸಮಿತಿಯವರು ಕೇಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ರೀ. ಅವರೇ ಹೇಳಿದ್ದಾರೆ 2A ನಾವು ಕೇಳೇ ಇಲ್ಲ ಅಂತೇಳಿ. ಯಾರು ಮಾತಾಡಿದಾರಲ್ಲ ಅವರೇ ಹೇಳಿದ್ದಾರೆ. ನಾವು ಎಲ್ಲಿ ಹೇಳಿಲ್ಲ, ನಾವು ಪ್ರಮಾಣ ಮಾಡಿಲ್ಲ. ನಮ್ಮ ಮುಖ್ಯಮಂತ್ರಿಗಳಿಗೆ ನಾವು ಬೇಡಿಕೆ ಇಟ್ಟಿದ್ದೀವಿ, ಖಂಡಿತವಾಗಿ ಕೊಡ್ತಾರೆ ಅನ್ನೋದು ಭರವಸೆ ಇದೆ. ನಾನು ನೋಡ್ರಿ, ಪೂರ್ಣ ಪ್ರಮಾಣದ ಹಿಂದುಳಿದ ವರ್ಗದ ವರದಿ ತಗೋಬೇಕು. ಮಧ್ಯಂತರ ವರದಿ ತಗೊಂಡು ಬೊಮ್ಮಾಯಿಯವರು ಮಾಡಿದಂಥ ಕಿತಾಪತಿ ಇವರು ಸಮರ್ಥನೆ ಮಾಡ್ಕೋತಾರೆ. ಹಾಗಾದ್ರೆ 2D2C ಕೊಡಿಸ್ಲಿಲ್ಲ, ಯಾಕೆ ಕೊಡಿಸ್ತಾ ಇಲ್ಲ? ಮತ್ತು 2A ಕೇಳೇ ಇಲ್ಲ ನಾವು. ಅವ್ರು ವಿಜಯಾನಂದ ಕಾಶ್ಯಪ್ನವ್ರು ಕೇಳಿದ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳಿದ್ರು ಅಂತಂದರೆ ನಾವಿಬ್ಬರೇ ಕೇಳಿದ್ದೀವಲ್ಲ, ನಾವು ಕೊಡಿಸ್ತೀವಿ. ನಮ್ಗೆ ಗೊತ್ತಿದೆ, ನಮ್ಮ ಸರ್ಕಾರ ಇದೆ, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ನಮಗೆ ವಿಶ್ವಾಸ ಇದೆ. ಪೂರ್ಣ ಪ್ರಮಾಣದ ಹಿಂದುಳಿದ ವರ್ಗದ ವರದಿಯನ್ನು ತಗೊಂಡು ಇನ್ನೂ 12 ಜಿಲ್ಲೆ ಸರ್ವೆ ಆಗಬೇಕು. ಸರ್ವೆ ಆದಮೇಲೆ ಅದು ಮುಂದಿನ ಕತೆ. ಕಳೆದ ಬಾರಿ ಲಾಠಿ ಚಾರ್ಜ್ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳು ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿತ್ತು, ವರದಿಯನ್ನು ಕೂಡ ಕೊಟ್ಟಿದೆ. ಆ ವರದಿ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆಗಳಾಗಬೇಕು ಅಂತ ಅನಿಸಿಕೆ ಇದೆಯಾ ನಿಮ್ಮದು? ನೋಡಿ, ಯಾರು ತಪ್ಪು ಮಾಡಿದ್ದು ಅನ್ನೋದು ಸ್ಪಷ್ಟವಾಗಿದೆ, ಸದನದಲ್ಲೇ ಗೊತ್ತಾಗಿದೆ. ನಾನು ಕೂಡ ಸದನದಲ್ಲಿ ಮಾತಾಡಿದ್ದೀನಿ. ಯಾರು RSS ಪುಡಾರಿಗಳನ್ನು ಬಿಟ್ಟು ಕಲ್ಲು ಹೊಡಿಸಿ ನಮ್ಮ ಜನಾಂಗನ, ಪಾಪ ಅಮಾಯಕರನ್ನ, ರೈತರನ್ನ ಹೊಡೆಸ್ತವ್ರು ಇವರೇ, ನಾವಲ್ಲ. ನಾವು ಮಾಡಿದ್ದಲ್ಲ ಕಿತಾಪತಿ ಅವರೇ ಮಾಡ್ಕೊಂಡಿದ್ದು. ಉದ್ದೇಶಪೂರ್ವಕವಾಗಿ ಈ ಗೊಂದಲವನ್ನು ಸೃಷ್ಟಿ ಮಾಡಬೇಕು. ಈ ರಾಜ್ಯದಲ್ಲಿ ಲಿಂಗಾಯತ ವಿರೋಧ ಸರ್ಕಾರ ಅಂತ ಹೇಳಬೇಕು. ಎಲ್ಲಿದೆ ಲಿಂಗಾಯತ ವಿರೋಧ ಸರ್ಕಾರ? ಇವತ್ತು ಯಾರೋ ಬಸವಣ್ಣನ ಭಾವಚಿತ್ರವನ್ನು ಇವತ್ತು ಸರ್ಕಾರಿ ಕಚೇರಿಯಲ್ಲಿ ಹಾಕಕ್ಕೆ ಹೇಳಿದ್ದು, ಇವತ್ತು ಸಾಂಸ್ಕೃತಿಕ ನಾಯಕ ಬಸವಣ್ಣನ ಅಂತ ಯಾರು ಮಾಡಿದ್ದು, ಇದೆಲ್ಲ ನೋಡಬೇಕಲ್ಲ. ಯಾರ ಪರವಾಗಿ ಸರ್ಕಾರ ಇದೆ ನೋಡಬೇಕು. ಸುಮ್ಮನೆ ಆಪಾದನೆ ಕೊಡೋದ್ರಿಂದ ಏನೂ ಆಗೋದಿಲ್ಲ. ಇವು ಬೊಗಳೆ ದಾಸಯ್ಯ, ಇವರು ಇಷ್ಟೇ ಬೊಗಳೆ ಮಾಡ್ಕೊಂಡು ಹೋಗ್ತಾ ಇದ್ರು.
ನೋಡಿ ಅಮ್ಮ, ಆಗತ್ತೆ ಹೆಚ್ಚು ಕಡಿಮೆ ಸರ್ಕಾರ ನಡೆಸಬೇಕು. ಸರ್ಕಾರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಮಾಡ್ತಾ ಇದ್ದೀವಿ. ಕಳೆದ 2.5 ವರ್ಷದಿಂದ ಕೊಟ್ಟಿಲ್ವಾ? 1 ತಿಂಗಳು ಹೆಚ್ಚು, 1-2 ತಿಂಗಳು ಹೆಚ್ಚಿಗೆ ಆದರೆ ಕಡಿಮೆ ಆದರೆ ಏನು ಫರ್ಕ್ ಬೀಳೋದಿದೆ? ನಾವು ಮುಟ್ಟಿಸ್ತೀವಿ ಅಂತ ಹೇಳಿದ್ವಿ, ಅದನ್ನು ಮಾಡ್ತಾ ಇದ್ವಿ, ನುಡಿದಂತೆ ನಡೀತಾ ಇದ್ವಿ. ಥ್ಯಾಂಕ್ ಯು.